ಇನ್ಸ್ಟಿಟ್ಯೂಟ್ ಕಡೆಯಿಂದ ಅಂತ ಬಂದಾಗ ಇಟ್ ಅಗೇನ್ ಡಿಪೆಂಡ್ಸ್ ಆನ್ ದ ರೆಗ್ಯುಲೇಷನ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಎನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಎನಿ ಸ್ಮಾಲ್ ಕಂಪನಿ, ಅದು ₹1 ಟರ್ನ್ ಓವರ್ ಇದ್ರೂ 1,000 ಕೋಟಿ ಇದ್ರೂ ಅದಕ್ಕೆ ಆಡಿಟಿಂಗ್ ಮ್ಯಾಂಡೇಟ್ರಿ. ಸೊ ದೇ ನೀಡ್ ಟು ಅಪಾಯಿಂಟ್ ಚಾರ್ಟರ್ಡ್ ಅಕೌಂಟೆಂಟ್ ಟು ಆಡಿಟ್ ದೇರ್ ಬುಕ್ಸ್ ಆಫ್ ಅಕೌಂಟ್ಸ್. ಸಿಮಿಲರ್ಲಿ ಈಗ ಲಾರ್ಜ್ ಕಂಪನೀಸ್ ಇತ್ತು, ರಿಲಯನ್ಸ್, ಇನ್ಫೋಸಿಸ್, ಕೆಲವು ಕಡೆ ಯು ವಿಲ್ ಹ್ಯಾವ್ ಜಾಯಿಂಟ್ ಆಡಿಟರ್ಸ್. ಯಾಕಂದರೆ ಒಂದೇ ಒಂದು ಆಡಿಟರ್ ಕೈಲೂ ಇದು ದೇ ಕಾಂಟ್ ಎಕ್ಸ್ಪ್ರೆಸ್ ಅನ್ ಒಪಿನಿಯನ್ ಏನು ನಡೀತಿದೆ, ವೆದರ್ ಇಟ್ ಈಸ್ ಪ್ರಾಪರ್, ಬಿಕಾಸ್ ದ ಸ್ಕೇಲ್ ಆಫ್ ಆಪರೇಷನ್ಸ್ ಇಸ್ ಟೂ ಬಿಗ್ ಆ್ಯಂಡ್ ಹ್ಯೂಜ್. ಸೊ ಹಾಗಾಗಿ ಜಾಯಿಂಟ್ ಆಡಿಟರ್ಸ್ ಅಂತ ಇರ್ತಾರೆ, 2 ಸಪ್ರೇಟ್ ಫರ್ಮ್, ಅವ್ರಿಗೆ ಒಬ್ರಿಗೊಬ್ರು ಸಂಬಂಧ ಇರಲ್ಲ, ಅದೇನು ಸಿಸ್ಟರ್ ಕನ್ಸರ್ನ್ಸ್ ಅಲ್ಲ. ಅದು ನಾನು ಬೆಂಗಳೂರಿಂದ ಒಂದು ಆಡಿಟರ್ ಇರ್ಬೋದು, ಡೆಲ್ಲಿಯಿಂದ ಇನ್ನೊಬ್ರು ಇರ್ಬೋದು, ಕಂಬೈನ್ ಮಾಡಿ ಒಂದು ಆಡಿಟ್ ಮಾಡ್ತಾ ಇರ್ಬೋದು ಒಂದು ದೊಡ್ಡ ಎಂಟಿಟಿಗೆ. ಆ್ಯಂಡ್ ಲಿಸ್ಟೆಡ್ ಕಂಪ್ನಿಗಳಾಯಿತು ಅಂದರೆ ಈಗ ಅವ್ರದ್ದೇ ಬೇರೆ ರೆಗ್ಯುಲೇಷನ್ಸ್ ಇರುತ್ತೆ, ಸೆಬಿ ಕಡೆಯಿಂದ, RBI ರೆಗ್ಯುಲೇಷನ್ಸ್ ಬೇರೆ ಇರುತ್ತೆ. ಸೊ ಹಾಗಾಗಿ ದಿಸ್ ಅ ಲಾಟ್ ಆಫ್ ಇಂಟರ್ಮಿಂಗ್ಲಿಂಗ್ ಆಫ್ ಸ್ಟ್ಯಾಟ್ಯೂಟ್, ಸೆಬಿ, RBI. ಆ್ಯಂಡ್ ಇವತ್ತಿಗೆ ನೀವು ನೋಡಿದ್ರೆ ಈ ಮನಿ ಲಾಂಡ್ರಿಂಗ್ ಎಲ್ಲ ಮಾಡೋಕ್ಕೆ PMLA ಬಂದಿದೆ. ಸೊ ದೇ ಹ್ಯಾವ್ ದಟ್ ಸ್ಟ್ಯಾಟ್ಯೂಟ್ ಸೇಯಿಂಗ್ ದಟ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಹೇಳಿ ED ರೈಡ್ ಅಂತ ಹೇಳ್ತಾ ಇರ್ತಾರೆ. ಅದೇನು ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಓನ್ಲಿ ಮಾನಿಟರ್ಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೇಸಸ್ ಆಲ್ಸೋ. ಸೊ ದ ಕೇಸಸ್ ಆರ್ ಹ್ಯಾಂಡಲ್ಡ್ ದೇರ್. ಸೊ ಯಾವುದೇ ಒಂದು ಹಣಕಾಸು ಬಂದಾಗ ಈಗ ನೋಡ್ತಾ ಇರ್ತೀರ, ನೀವು ಸಾಮಾನ್ಯವಾಗಿ ನೋಡ್ತಾ ಇರ್ತೀರ, ಜನಸಾಮಾನ್ಯರು ನೋಡಿರ್ತಾರೆ, ಎಲೆಕ್ಷನ್ ಟೈಮಲ್ಲಿ ಗಾಡಿಯಲ್ಲಿ ಇಷ್ಟು ಕೋಟಿ ಸಿಕ್ತು, ಅಷ್ಟು ಕೋಟಿ ಸಿಕ್ತು ಅಂತ. ಸೊ ಹೆಡ್ಲೈನ್ಸ್ಗೊಂದು. ಎರಡನೇದು, ಖಂಡಿತವಾಗ್ಲೂ ಅದು ಇನ್ಕಮ್ ಟ್ಯಾಕ್ಸ್ಗೆ ಮಾಹಿತಿ ಹೋಗುತ್ತೆ, ಇನ್ಕಮ್ ಟ್ಯಾಕ್ಸ್ ಅದಕ್ಕೆ ತನಿಖೆ ಮಾಡ್ತಾರೆ, ಅದು ಆದ ನಂತರನೇ ಅದಕ್ಕೆ ಇದಾಗುತ್ತೆ. ಬಟ್ ಕೆಲವು ಸತಿ ದಿ ಸ್ಟೇಟ್ಮೆಂಟ್ಸಲ್ಲಿ ಮಿಸ್ಲೀಡಿಂಗ್, 100 ಕೋಟಿ ಕ್ಯಾಶ್ ಸಿಕ್ತು, ಇದು ಅಕ್ರಮ ಹಣ, ಅದು ಅಕ್ರಮ ಹಣನೂ ಆಗಿರ್ಬೋದು, ಇಟ್ ಮೇ ಬಿ ಎ ಜೆನ್ಯೂನ್ ಮನಿ ಆಲ್ಸೋ. ಸೊ ದೇರ್ ಫೋರ್ ಅದಕ್ಕೆ ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಓರಿಯೆಂಟೆಡ್ ಲಾ, ಪ್ರೊಸೀಜರ್ ಪ್ರಕಾರ ನಡೀಬೇಕು ಯಾವುದೇ ಒಂದಿದ್ರು. ಸೊ ಹಾಗಾಗಿ ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ಆ್ಯಂಡ್ ಇವತ್ತಿಗೆ ಟೆಕ್ನಾಲಜಿಲಿ ಎರಡೂ ಥರ ನಡೀತಾ ಇದೆ, ದಿಸ್ ಎ ಬೂನ್ ಆಸ್ ವೆಲ್ ಆಸ್ ಎ ಬೇನ್. AI ವಾಟ್ ಅನ್ ಎಕ್ಸ್ಟೆಂಟ್ ಅದ್ರದ್ದು ಇನ್ಫ್ಲೂಯೆನ್ಸ್ ಇದೆ ಇನ್ ಆಡಿಟಿಂಗ್ ಕಂಪನೀಸ್ದು, ರೆಡ್ ಫ್ಲಾಗ್ಸು, ವೇರ್ ಸಮಥಿಂಗ್ ಇಸ್ ಫಿಶಿ ಎಲ್ಲ AI ಟೂಲ್ಸ್ಗಳು ಯೂಸ್ ಮಾಡ್ತೀರಿ? AI ಸ್ಟಿಲ್ ಈಸ್ ಅಗೇನ್ AIಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ ನಾವು ಅದಕ್ಕೆ ಫೀಡ್ ಮಾಡಬೇಕು ಫಸ್ಟು, ಈ ಥರ ಇರಬೇಕು ಅಂತ. ಸೊ ಹಾಗಾಗಿ ಇಟ್ ಈಸ್ ಸ್ಟಿಲ್ ಇನ್ ದಟ್ ಇನಿಷಿಯಲ್ ಸ್ಟೇಜಸ್ ವೆರ್ ಇನ್ ಆಫ್ ಗೆಟಿಂಗ್ ಇಂಟಿಗ್ರೇಟೆಡ್ ಇನ್ ಟು ದಿ ಸಿಸ್ಟಮ್ಸ್ ಆ್ಯಂಡ್ ಆಡಿಟ್ ಅಂತಲ್ಲ. ಆ್ಯಂಡ್ ಆಸ್ ಇಟ್ ಗೋಸ್, ಐ ಆಮ್ ಡೆಫಿನೆಟ್ಲಿ ದಟ್ ಇನ್ ದ ಕಮಿಂಗ್ ಇಯರ್ಸ್, ಮೇ ಬಿ 2-3 ವರ್ಷ ಅಥವಾ 5 ವರ್ಷದಲ್ಲಿ, it will be a very important player. That basic work or basic thing it will be able to throw up saying maybe this is a red flag. Idaka ಒಂದು ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಮೇ ಬಿ ನೀಡ್ಸ್ ಅ ರೀಲುಕ್ ಹೇಳೋಕ್ಕಾಗಲ್ಲ. ಅದು ಸಮ್ಟೈಮ್ಸ್ ಕೆಲವುದು ನೀವು ಇವತ್ತಿಗೆ ಕೆಲವು ಚೆಕ್ ಮಾಡಿದಾಗ ಇಟ್ ಈಸ್ ಗಿವಿಂಗ್ ಯು ಒಂಥರ ವೆರೈಟಿ ತಮಾಷೆ ಆನ್ಸರ್ಸ್ ಕೊಡ್ತಾ ಇದೆ. ಬಿಕಾಸ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಅದಕ್ಕೆ ಏನು ಡೇಟಾ ಫೀಡ್ ಆಗಿದೆ ಅಂತ. ಸೊ ಹಾಗಾಗಿ AI ವಿಲ್ ಟೇಕ್ ಇಟ್ಸ್ ಟೈಮ್, ಬಟ್ ಇಟ್ಸ್ ನಾಟ್ ದಟ್ ಇಟ್ ಇಸ್ ಲ್ಯಾಗಿಂಗ್ ಬಿಹೈಂಡ್. ಈಗ ಮುಂದಕ್ಕಿರೋ 5 ವರ್ಷದಲ್ಲಿ AI ವಿಲ್ ಬಿ ಎ ಫೋರ್ಸ್. ಹಾಗೆ ಅಂತೀರಿ? AI ವಿಲ್ ಬಿ ಎ ಫೋರ್ಸ್, ಬಟ್ ಇಟ್ ಈಸ್ ನಾಟ್ ಡಿಸ್ಟ್ರಪ್ಟಿವ್. ಏನೋ ಹಾಳು ಮಾಡಿಬಿಡುತ್ತೆ ಅಂತಲ್ಲ ಅದು. ನೀವು ಹೆಂಗೆ ಅದನ್ನು ಯೂಸ್ ಮಾಡ್ಕೊತೀರಾ, ಹೆಂಗೆ ಬ್ಲೆಂಡ್ ಮಾಡಿಕೊಂಡು ಹೌ ಯು ಕ್ಯಾನ್ ಯೂಸ್ ಇಟ್ ಟು ಪಾಸಿಟಿವ್ಲಿ ಚೇಂಜ್, ಬೆಳವಣಿಗೆಗೆ, ಯಾವ ಥರ ಇಂಪ್ರೂವ್ಮೆಂಟ್ಗೆ ಅದು ಹೆಲ್ಪ್ ಆಗುತ್ತೆ. ಅದರಿಂದ ಕಾಂಟ್ ರಿಪ್ಲೇಸ್ ಹ್ಯೂಮನ್ಸ್ ರಿಪ್ಲೇಸ್ ಆಗೋದು ಕಷ್ಟ ಅಲ್ಲ. ಎಷ್ಟು ಮಟ್ಟಿಗೆ ಮಾಡುತ್ತದು? ಯಾವುದೋ ಒಂದು ಹ್ಯೂಮನ್ ನಿಮ್ಗೆ ಇನ್ಫಾರ್ಮೇಷನಲ್ಲಿ ಫೀಡ್ ಆಗಿ ಡೇಟಾ ಇದ್ರೇ AI ವಿಲ್ ವರ್ಕ್. ಸೊ ಹಾಗಾಗಿ ಕೆಲವರು ಮೆಕ್ಯಾನಿಕಲ್ ಜಾಬ್ಸ್ ಯಾವುದಿದೆಯೋ ವಿಚ್ ಡಸಂಟ್ ರಿಕ್ವೈರ್ ಅಪ್ಲಿಕೇಶನ್ ಆಫ್ ಮೈಂಡ್, ಅದಕ್ಕೆ ಮೇ ಬಿ ರೀಪ್ಲೇಸ್ ಮಾಡ್ಬೋದು. ಬಟ್ ಎಲ್ಲೆಲ್ಲಿ ತಲೆ ಉಪಯೋಗಿಸ್ಬೇಕೋ ಹ್ಯೂಮನ್ಸ್ನ ಬೀಟ್ ಮಾಡೋಕ್ಕಾಗಲ್ಲ.